ಇನ್ನು ಸೌಜನ್ಯ ಕೊಲೆ ಕೇಸ್ನಲ್ಲಿ ನಿಶ್ಚಲ್ ಜೈನ್ ವಿರುದ್ಧ ಹಲವರು ಆರೋಪ ಮಾಡಿದರು. ನಿಶ್ಚಲ್ ಜೈನ್ ಈ ಅನುಮಾನ ಹಲವರಲ್ಲಿತ್ತು, ಆತ ಮಾಡಿದ್ದು. ಹಾಗಿದ್ರೆ ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಪಾತ್ರ ಇತ್ತ ಅಂದರೆ ಅವನನ್ನೇ ಮೇಯ್ನ್ ಆಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸಂತೋಷ್ ರಾವಲ್ ಇದ್ರೆ ಅವನೇ ಮಾಡಿರೋದು, ಅವನ ಜೊತೆ 3 ಜನ ಇದ್ದರು. ಇದುವೇ ಡೈರೆಕ್ಟ್ ಆಗಿರುವಂಥ ಆರೋಪ. ಅಸಲಿಗೆ ನಿಶ್ಚಲ್ ಆ ದಿನ ಭಾರತದಲ್ಲಿ ಇದ್ದನ? ಈ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳು ಭಾಳ ದೀರ್ಘ ತನಿಖೆ ನಡೆಸಿವೆ, ಅವನನ್ನು ಬಿಡಲಿಲ್ಲ. ಆ ತನಿಖಾ ವರದಿಗಳು ಏನು ಹೇಳ್ತು? ಬನ್ನಿ, ದಾಖಲೆಗಳು ಏನು ಹೇಳ್ತವೆ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು. ಅಕ್ಟೋಬರ್ 9, 2012ರಂದು ನಿಶ್ಚಲ್ ಎಲ್ಲಿದ್ರು? ಸಿಐಡಿ ಅಧಿಕಾರಿಗಳು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆರಂಭದಲ್ಲಿ ಆರೋಪಿಗಳಾಗಿದ್ದ ಧೀರಜ್, ಉದಯ್ ಜೈನ್ ಹಾಗೂ ಮಲ್ಲಿಕ್ ಜೈನ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದರು. ಇದಾದ ಬಳಿಕವೂ ನಿಶ್ಚಲ್ ಜೈನ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತವೆ. ತನಿಖೆ ಸಿಬಿಐ ಸುಪರ್ದಿಗೆ ಹೋಗುತ್ತೆ. ಘಟನೆ ನಡೆದ ದಿನ ಅಂದ್ರೆ ಅಕ್ಟೋಬರ್ 9, 2012ರಂದು ನಿಶ್ಚಲ್ ಜೈನ್ ಎಲ್ಲಿದ್ರು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಡುತ್ತೆ. ಇದಕ್ಕೆ ಪೂರಕವಾಗಿ ತನಿಖಾ ಸಂಸ್ಥೆಗಳು ಹಲವಾರು ರೀತಿಯಲ್ಲಿ ತನಿಖೆ ನಡೆಸುತ್ತವೆ. ಆ ತನಿಖೆ ಮತ್ತು ತನಿಖೆಯ ಸಂದರ್ಭದಲ್ಲಿ ಕಲೆ ಹಾಕಿದ ದಾಖಲೆಗಳ ವಿವರಗಳು ಇಲ್ಲಿದೆ ನೋಡಿ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ 1. ಆಗಸ್ಟ್ 21, 2012ರಲ್ಲಿ ಅಮೆರಿಕ ಪ್ರಯಾಣ, ಬೆಂಗಳೂರು ಅಬುದಾಬಿ ಮೂಲಕ ನ್ಯೂಯಾರ್ಕ್ಗೆ. ಇಲ್ಲಿದೆ ನೋಡಿ ದಾಖಲೆ. ಇದು ಏರ್ ಟಿಕೆಟ್ ಹಿಸ್ಟರಿ. ಮಂಗಳವಾರ ಆಗಸ್ಟ್ 21ರಂದು ನ್ಯೂಯಾರ್ಕ್ ಪಯಣ ಬೆಳೆಸುತ್ತಾರೆ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ ನಂಬರ್ 2. ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಅಕ್ಟೋಬರ್ 9, 2012ರಂದು ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಹಣದ ವಹಿವಾಟು ನಡೆಸಿದ್ದಾರೆ. ಸೌಜನ್ಯ ಕೊಲೆಯಾದ ದಿನವೇ ನ್ಯೂಯಾರ್ಕ್ನಲ್ಲಿ ಹಣದ ವಹಿವಾಟು ನಡೆದಿದೆ. ಒಂದೇ ದಿನ 5 ಕಡೆ ಹಣದ ವಹಿವಾಟು ನಡೆದಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿಯ ಪಾಲಿಟೆಕ್ನಲ್ಲಿ ಅದೇ ದಿನ 2 ಬಾರಿ ಹಣ ಡೆಬಿಟ್ ಆಗಿದೆ. ನ್ಯೂಯಾರ್ಕ್ನ ಮಾರ್ಟಿನ್ ವಿಲಿಯಮ್ಸ್ ಜರ್ಸಿಯಲ್ಲಿ ಹಣ ಕಟ್ ಆಗಿದೆ. ವೆಸ್ಟಾದ ಎಜಿ ಮತ್ತು ಟಿಯಲ್ಲೂ ಅಂದೇ ಹಣ ಪಾವತಿಸಿದ್ದಾರೆ. ಚಿಪಾಲ್ಟ್ ರೆಸ್ಟೋರೆಂಟ್ನಲ್ಲೂ ಬಿಲ್ ಪೇ ಮಾಡಲಾಗಿದೆ. ಪಾಸ್ಪೋರ್ಟ್ನಲ್ಲೂ ವಲಸೆ ಅಧಿಕಾರಿಗಳ ಸ್ಟಾಂಪ್. ಈ ಪಾಸ್ಪೋರ್ಟ್ ನೋಡಿ. ಆಗಸ್ಟ್ 21, 2012ರಂದು ನಿಶ್ಚಲ್ ಅಮೆರಿಕ ಟ್ರಾವೆಲ್ ವಿಚಾರದಲ್ಲಿ ಬೆಂಗಳೂರು ಇಮಿಗ್ರೇಷನ್ ಅಧಿಕಾರಿಗಳ ಸ್ಟಾಂಪ್ ಕೂಡ ಕಾಣಿಸುತ್ತಿದೆ. FRRO ಕಚೇರಿಯ ದಾಖಲೆಗಳು. ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಕಚೇರಿಯ ದಾಖಲೆಗಳನ್ನು ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲೂ ನಿಶ್ಚಲ್ ಅಮೆರಿಕ ಟ್ರಾವೆಲ್ ದಾಖಲೆಗಳು ಕಾಣಿಸುತ್ತವೆ. ತನಿಖಾ ತಂಡಗಳು ಕಲೆ ಹಾಕಿದ ಮಾಹಿತಿ ಮತ್ತು ದಾಖಲೆಗಳನ್ನು ಅವಲೋಕಿಸಿದರೆ ಸೌಜನ್ಯ ಹತ್ಯೆ ನಡೆದಂತಹ ದಿನ ನಿಶ್ಚಲ್ ಜೈನ್ ನ್ಯೂಯಾರ್ಕ್ನಲ್ಲಿದ್ದು ಡಿಸೆಂಬರ್ನಲ್ಲಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಎನ್ನುವುದನ್ನು ಸಾರಿ ಹೇಳುತ್ತವೆ. ಬ್ಯೂರೋ ರಿಪೋರ್ಟ್. ಇನ್ನು ಸೌಜನ್ಯ ಕೊಲೆ ಕೇಸ್ನಲ್ಲಿ ನಿಶ್ಚಲ್ ಜೈನ್ ವಿರುದ್ಧ ಹಲವರು ಆರೋಪ ಮಾಡಿದರು. ನಿಶ್ಚಲ್ ಜೈನ್ ಈ ಅನುಮಾನ ಹಲವರಲ್ಲಿತ್ತು, ಆತ ಮಾಡಿದ್ದು. ಹಾಗಿದ್ರೆ ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಪಾತ್ರ ಇತ್ತ ಅಂದರೆ ಅವನನ್ನೇ ಮೇಯ್ನ್ ಆಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸಂತೋಷ್ ರಾವಲ್ ಇದ್ರೆ ಅವನೇ ಮಾಡಿರೋದು, ಅವನ ಜೊತೆ 3 ಜನ ಇದ್ದರು. ಇದುವೇ ಡೈರೆಕ್ಟ್ ಆಗಿರುವಂಥ ಆರೋಪ. ಅಸಲಿಗೆ ನಿಶ್ಚಲ್ ಆ ದಿನ ಭಾರತದಲ್ಲಿ ಇದ್ದನ? ಈ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳು ಭಾಳ ದೀರ್ಘ ತನಿಖೆ ನಡೆಸಿವೆ, ಅವನನ್ನು ಬಿಡಲಿಲ್ಲ. ಆ ತನಿಖಾ ವರದಿಗಳು ಏನು ಹೇಳ್ತು? ಬನ್ನಿ, ದಾಖಲೆಗಳು ಏನು ಹೇಳ್ತವೆ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು. ಅಕ್ಟೋಬರ್ 9, 2012ರಂದು ನಿಶ್ಚಲ್ ಎಲ್ಲಿದ್ರು? ಸಿಐಡಿ ಅಧಿಕಾರಿಗಳು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆರಂಭದಲ್ಲಿ ಆರೋಪಿಗಳಾಗಿದ್ದ ಧೀರಜ್, ಉದಯ್ ಜೈನ್ ಹಾಗೂ ಮಲ್ಲಿಕ್ ಜೈನ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದರು. ಇದಾದ ಬಳಿಕವೂ ನಿಶ್ಚಲ್ ಜೈನ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತವೆ. ತನಿಖೆ ಸಿಬಿಐ ಸುಪರ್ದಿಗೆ ಹೋಗುತ್ತೆ. ಘಟನೆ ನಡೆದ ದಿನ ಅಂದ್ರೆ ಅಕ್ಟೋಬರ್ 9, 2012ರಂದು ನಿಶ್ಚಲ್ ಜೈನ್ ಎಲ್ಲಿದ್ರು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಡುತ್ತೆ.
ಇದಕ್ಕೆ ಪೂರಕವಾಗಿ ತನಿಖಾ ಸಂಸ್ಥೆಗಳು ಹಲವಾರು ರೀತಿಯಲ್ಲಿ ತನಿಖೆ ನಡೆಸುತ್ತವೆ. ಆ ತನಿಖೆ ಮತ್ತು ತನಿಖೆ ಸಂದರ್ಭದಲ್ಲಿ ಕಲೆ ಹಾಕಿದ ದಾಖಲೆಗಳ ವಿವರಗಳು ಇಲ್ಲಿದೆ ನೋಡಿ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ 1. ಆಗಸ್ಟ್ 21, 2012ರಲ್ಲಿ ಅಮೆರಿಕ ಪ್ರಯಾಣ, ಬೆಂಗಳೂರು ಅಬುದಾಬಿ ಮೂಲಕ ನ್ಯೂಯಾರ್ಕ್ಗೆ. ಇಲ್ಲಿದೆ ನೋಡಿ ದಾಖಲೆ. ಇದು ಏರ್ ಟಿಕೆಟ್ ಹಿಸ್ಟರಿ. ಮಂಗಳವಾರ ಆಗಸ್ಟ್ 21ರಂದು ನ್ಯೂಯಾರ್ಕ್ ಪಯಣ ಬೆಳೆಸುತ್ತಾರೆ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ ನಂಬರ್ 2. ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಅಕ್ಟೋಬರ್ 9, 2012ರಂದು ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಹಣದ ವಹಿವಾಟು ನಡೆಸಿದ್ದಾರೆ. ಸೌಜನ್ಯ ಕೊಲೆಯಾದ ದಿನವೇ ನ್ಯೂಯಾರ್ಕ್ನಲ್ಲಿ ಹಣದ ವಹಿವಾಟು ನಡೆದಿದೆ. ಒಂದೇ ದಿನ 5 ಕಡೆ ಹಣದ ವಹಿವಾಟು ನಡೆದಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿಯಾ ಪಾಲಿಟೆಕ್ನಲ್ಲಿ ಅದೇ ದಿನ 2 ಬಾರಿ ಹಣ ಡೆಬಿಟ್ ಆಗಿದೆ. ನ್ಯೂಯಾರ್ಕ್ನ ಮಾರ್ಟಿನ್ ವಿಲಿಯಮ್ಸ್ ಜರ್ಸಿಯಲ್ಲಿ ಹಣ ಕಟ್ ಆಗಿದೆ. ವೆಸ್ಟಾದ ಎಜಿ ಮತ್ತು ಟಿಯಲ್ಲೂ ಅಂದೇ ಹಣ ಪಾವತಿಸಿದ್ದಾರೆ. ಚಿಪಾಲ್ಟ್ ರೆಸ್ಟೋರೆಂಟ್ನಲ್ಲೂ ಬಿಲ್ ಪೇ ಮಾಡಲಾಗಿದೆ. ಪಾಸ್ಪೋರ್ಟ್ನಲ್ಲೂ ವಲಸೆ ಅಧಿಕಾರಿಗಳ ಸ್ಟಾಂಪ್. ಈ ಪಾಸ್ಪೋರ್ಟ್ ನೋಡಿ. ಆಗಸ್ಟ್ 21, 2012ರಂದು ನಿಶ್ಚಲ್ ಅಮೆರಿಕ ಟ್ರಾವೆಲ್ ವಿಚಾರದಲ್ಲಿ ಬೆಂಗಳೂರು ಇಮಿಗ್ರೇಷನ್ ಅಧಿಕಾರಿಗಳ ಸ್ಟಾಂಪ್ ಕೂಡ ಕಾಣಿಸುತ್ತಿದೆ. FRRO ಕಚೇರಿಯ ದಾಖಲೆಗಳು. ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಕಚೇರಿಯ ದಾಖಲೆಗಳನ್ನು ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲೂ ನಿಶ್ಚಲ್ ಅಮೆರಿಕ ಟ್ರಾವೆಲ್ ದಾಖಲೆಗಳು ಕಾಣಿಸುತ್ತವೆ. ತನಿಖಾ ತಂಡಗಳು ಕಲೆ ಹಾಕಿದ ಮಾಹಿತಿ ಮತ್ತು ದಾಖಲೆಗಳನ್ನು ಅವಲೋಕಿಸಿದರೆ ಸೌಜನ್ಯ ಹತ್ಯೆ ನಡೆದಂತಹ ದಿನ ನಿಶ್ಚಲ್ ಜೈನ್ ನ್ಯೂಯಾರ್ಕ್ನಲ್ಲಿದ್ದು ಡಿಸೆಂಬರ್ನಲ್ಲಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸೌಜನ್ಯ ಕೊಲೆ ಕೇಸ್ನಲ್ಲಿ ನಿಶ್ಚಲ್ ಜೈನ್ ವಿರುದ್ಧ ಹಲವರು ಆರೋಪ ಮಾಡಿದ್ರು. ನಿಶ್ಚಲ್ ಜೈನ್ ಈ ಅನುಮಾನ ಹಲವರಲ್ಲಿತ್ತು. ಆತ ಮಾಡಿದ್ದು. ಹಾಗಿದ್ರೆ ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಪಾತ್ರ ಇತ್ತ ಅಂದರೆ ಅವನನ್ನೇ ಮೇಯ್ನ್ ಆಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸಂತೋಷ್ ರಾವಲ್ ಅವನೇ ಮಾಡಿರೋದು, ಅವನ ಜೊತೆ 3 ಜನ ಇದ್ದರು. ಇದುವೇ ಡೈರೆಕ್ಟ್ ಆಗಿರುವಂಥ ಆರೋಪ. ಅಸಲಿಗೆ ನಿಶ್ಚಲ್ ಆ ದಿನ ಭಾರತದಲ್ಲಿ ಇದ್ದನ? ಈ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳು ಭಾಳ ದೀರ್ಘ ತನಿಖೆ ನಡೆಸಿವೆ. ಅವರನ್ನು ಬಿಡಲಿಲ್ಲ. ಆ ತನಿಖಾ ವರದಿಗಳು ಏನು ಹೇಳ್ತು? ಬನ್ನಿ, ದಾಖಲೆಗಳು ಏನು ಹೇಳ್ತವೆ? ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು. ಅಕ್ಟೋಬರ್ 9, 2012ರಂದು ನಿಶ್ಚಲ್ ಎಲ್ಲಿದ್ರು? ಸಿಐಡಿ ಅಧಿಕಾರಿಗಳು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆರಂಭದಲ್ಲಿ ಆರೋಪಿಗಳಾಗಿದ್ದ ಧೀರಜ್, ಉದಯ್ ಜೈನ್ ಹಾಗೂ ಮಲ್ಲಿಕ್ ಜೈನ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ರು. ಇದಾದ ಬಳಿಕವೂ ನಿಶ್ಚಲ್ ಜೈನ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತವೆ. ತನಿಖೆ ಸಿಬಿಐ ಸುಪರ್ದಿಗೆ ಹೋಗುತ್ತೆ. ಘಟನೆ ನಡೆದ ದಿನ ಅಂದ್ರೆ ಅಕ್ಟೋಬರ್ 9, 2012ರಂದು ನಿಶ್ಚಲ್ ಜೈನ್ ಎಲ್ಲಿದ್ರು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಡುತ್ತೆ. ಇದಕ್ಕೆ ಪೂರಕವಾಗಿ ತನಿಖಾ ಸಂಸ್ಥೆಗಳು ಹಲವಾರು ರೀತಿಯಲ್ಲಿ ತನಿಖೆ ನಡೆಸುತ್ತವೆ. ಆ ತನಿಖೆ ಮತ್ತು ತನಿಖೆ ಸಂದರ್ಭದಲ್ಲಿ ಕಲೆ ಹಾಕಿದ ದಾಖಲೆಗಳ ವಿವರಗಳು ಇಲ್ಲಿದೆ ನೋಡಿ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ 1. ಆಗಸ್ಟ್ 21, 2012ರಲ್ಲಿ ಅಮೆರಿಕ ಪ್ರಯಾಣ, ಬೆಂಗಳೂರು ಅಬುದಾಬಿ ಮೂಲಕ ನ್ಯೂಯಾರ್ಕ್ಗೆ. ಇಲ್ಲಿದೆ ನೋಡಿ ದಾಖಲೆ. ಇದು ಏರ್ ಟಿಕೆಟ್ ಹಿಸ್ಟರಿ. ಮಂಗಳವಾರ ಆಗಸ್ಟ್ 21ರಂದು ನ್ಯೂಯಾರ್ಕ್ ಪಯಣ ಬೆಳೆಸುತ್ತಾರೆ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ ನಂಬರ್ 2. ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಅಕ್ಟೋಬರ್ 9, 2012ರಂದು ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಹಣದ ವಹಿವಾಟು ನಡೆಸಿದ್ದಾರೆ. ಸೌಜನ್ಯ ಕೊಲೆಯಾದ ದಿನವೇ ನ್ಯೂಯಾರ್ಕ್ನಲ್ಲಿ ಹಣದ ವಹಿವಾಟು ನಡೆದಿದೆ. ಒಂದೇ ದಿನ 5 ಕಡೆ ಹಣದ ವಹಿವಾಟು ನಡೆದಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿಯಾ ಪಾಲಿಟೆಕ್ನಲ್ಲಿ ಅದೇ ದಿನ 2 ಬಾರಿ ಹಣ ಡೆಬಿಟ್ ಆಗಿದೆ. ನ್ಯೂಯಾರ್ಕ್ನ ಮಾರ್ಟಿನ್ ವಿಲಿಯಮ್ಸ್ ಜರ್ಸಿಯಲ್ಲಿ ಹಣ ಕಟ್ ಆಗಿದೆ. ವೆಸ್ಟಾದ ಎಜಿ ಮತ್ತು ಟಿಯಲ್ಲೂ ಅಂದೇ ಹಣ ಪಾವತಿಸಿದ್ದಾರೆ.
ಚಿಪಾಲ್ ರೆಸ್ಟೋರೆಂಟ್ನಲ್ಲೂ ಬಿಲ್ ಪೇ ಮಾಡಲಾಗಿದೆ. ಪಾಸ್ಪೋರ್ಟ್ನಲ್ಲೂ ವಲಸೆ ಅಧಿಕಾರಿಗಳ ಸ್ಟಾಂಪ್. ಈ ಪಾಸ್ಪೋರ್ಟ್ ನೋಡಿ, ಆಗಸ್ಟ್ 21, 2012ರಂದು ನಿಶ್ಚಲ್ ಅಮೆರಿಕ ಟ್ರಾವೆಲ್ ವಿಚಾರದಲ್ಲಿ ಬೆಂಗಳೂರು ಇಮಿಗ್ರೇಷನ್ ಅಧಿಕಾರಿಗಳ ಸ್ಟಾಂಪ್ ಕೂಡ ಕಾಣಿಸುತ್ತಿದೆ. FRRO ಕಚೇರಿಯ ದಾಖಲೆಗಳು. ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಕಚೇರಿಯ ದಾಖಲೆಗಳನ್ನು ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲೂ ನಿಶ್ಚಲ್ ಅಮೆರಿಕ ಟ್ರಾವೆಲ್ ದಾಖಲೆಗಳು ಕಾಣಿಸುತ್ತವೆ. ತನಿಖಾ ತಂಡಗಳು ಕಲೆ ಹಾಕಿದ ಮಾಹಿತಿ ಮತ್ತು ದಾಖಲೆಗಳನ್ನು ಅವಲೋಕಿಸಿದರೆ ಸೌಜನ್ಯ ಹತ್ಯೆ ನಡೆದಂತಹ ದಿನ ನಿಶ್ಚಲ್ ಜೈನ್ ನ್ಯೂಯಾರ್ಕ್ನಲ್ಲಿದ್ದು ಡಿಸೆಂಬರ್ನಲ್ಲಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.